Hi everyone, welcome back to Anvik YouTube channel. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಭೂವರ ಸ್ವಾಮಿ ಅಲ್ಲ, ನಮ್ಮ ಮನೆ ದೇವ್ರು ಯಾವುದು? ಭೈರವ ಮಮ್ಮಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಚಿನಿ? ಏನಕ್ಕೆ ಹೋಗ್ತಾ ಇದೀವಿ ಪುಟ್ಟ ನಾವು ಮಾಮಿಗೆ? ಹೇಳು, ನಿಂಗೆ ಶೌರ್ಯಂಗೆ ಏನು ಮಾಡ್ಸಕ್ಕೆ? ಬೋಡಿ. ನೀನು ಶೌರ್ಯ ಏನಾಗ್ತೀರಾ ಇವತ್ತು? ಬೋಡಿ 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 ಬಕ್ಕಚ್ಚಿ ಆಗ್ತೀರಾ? ಸರಿ ಬಾ, ಟಿಫನ್ ಮಾಡೋಣ. ಇವತ್ತು ನಾವು ಮಕ್ಕಳಿಗೆ ಮುಡಿ ಕೊಡ್ಸೋಣ ಅಂತ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಏನೆಲ್ಲ ಆಯಿತು, ಮಕ್ಕಳ ರಿಯಾಕ್ಷನ್ ಹೇಗಿತ್ತು, ದೇವಸ್ಥಾನದ ಅನುಭವ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲೇ 12:30 ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿಬಿಟ್ಟಿದ್ರು. ನಾವು ಟೈಮಿಂಗ್ ಸಹ ನೋಡಿರಲಿಲ್ಲ, ತೆಗೆದಿರುತ್ತೆ ಅಂದ್ಕೊಂಡು ಬಂದುಬಿಟ್ವಿ. ಬಟ್ ಏನಂದರೆ ನೆಕ್ಸ್ಟು ಓಪನಿಂಗ್ ಇದ್ದಿದೆ 2 o'clockಗೆ. ಸೊ ನಾವು ಇನ್ನೂ 1.5 hour ವೆಯ್ಟ್ ಮಾಡಬೇಕಿತ್ತು. ಮೊದಲು ಸ್ವಲ್ಪ ಬೇಜಾರಾಯಿತು, ಇಷ್ಟು ದೂರ ಬಂದಿದ್ದೀವಿ, ಇನ್ನೂ ಇಷ್ಟು ಕಾಯಬೇಕಾ ಅಂತ ಅನಿಸ್ತಿತ್ತು. ಆದರೆ ಏನು ಮಾಡೋದು, ದೇವಸ್ಥಾನ ಸಮಯ ಅಲ್ವಾ. ಹಾಗಾಗಿ ಸರಿ ಇನ್ನೇನು ಮಾಡೋದು, ಹೇಗಿರೋ ಟೈಮ್ ಇದೆ, ಅಷ್ಟರಲ್ಲಿ ಮಕ್ಕಳಿಗೆ ಮುಡಿಯೆಲ್ಲ ಕೊಡಿಸಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೊರಟ್ವಿ. ಮೊದಲು ಅನ್ವಿಕ್ಗೆ ಮುಡಿ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ನಿಜ ಹೇಳ್ಬೇಕಂದ್ರೆ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಯಾಕಂದರೆ ಅನ್ವಿಕ್ಗೆ ಫಸ್ಟ್ ಟೈಮ್ ನಾವು ಮುಡಿ ಕೊಟ್ಟಾಗ 9 ತಿಂಗಳಾಗಿತ್ತು ಅವನಿಗೆ. ಫಸ್ಟ್ ಟೈಮ್ ಕೂದಲು ಕಟ್ ಮಾಡಿಸಿದ್ವು. ಆಗ ಅವನು ತುಂಬ ಹತ್ತಿದ್ದ. ಅವ್ನು ಹಿಡಿಯೋಕ್ಕೆ 4 ಜನ ಬೇಕಾಗಿತ್ತು. ನಮಗೂ ತುಂಬ ಕಷ್ಟ ಆಗಿತ್ತು. ಈ ಸಲ ಅನ್ವಿಕ್ ಒಂದೇ ಒಂದು ಸ್ವಲ್ಪ ಕೂಡ ಹಳ್ಳಲಿಲ್ಲ. ತುಂಬ ಸೈಲೆಂಟಾಗಿ ಕುತ್ಕೊಂಡು ಮುಡಿ ಮಾಡಿಸ್ಕೊಂಡ. ಅವ್ನು ಮಾಡಿಸ್ಕೊತಾ ಇದ್ದು ನೋಡಿ ನಮಗೆ ನಗು ಬರ್ತಿತ್ತು. ಇವನಿಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ ಅನ್ನೋ ಫೀಲಿಂಗ್ ಸಹ ಬರ್ತಿತ್ತು. ಆ್ಯಕ್ಚುಲಿ ಅವ್ನು ಫಸ್ಟ್ ಟೈಮೇ ಅಷ್ಟು ಹತ್ತಿದ್ದು ಅನಿಸುತ್ತೆ. ನೆಕ್ಸ್ಟ್ ಟೈಮಿಂದ ಅವನೇನು ಅಷ್ಟೊಂದು ಅಳ್ತಾ ಇರಲಿಲ್ಲ. ಇದು ಅವ್ನಿಗೆ ಆಲ್ರೆಡಿ 5ನೇ ಮುಡಿ ನಾವು ಕೊಡಿಸ್ತಾ ಇರೋದು. ಸೊ ಅವನಿಗೂ ರೂಢಿ ಆಗಿಬಿಟ್ಟಿದೆ ಅನಿಸುತ್ತೆ. ಶೌರ್ಯ, ಏನು ಮಾಡ್ತಾ ಇದೀಯ ನೀನು? ಎಲ್ಲಿ ಅಣ್ಣ? ಎಲ್ಲಿ? ಗುಂಡು ಗುಂಡು ನೋಡಿ ಇರಕ್ಕಂದ. ನಾವು ಫಸ್ಟ್ ಟೈಮ್ ಮಾತ್ರ ಇವನಿಗೆ ಟ್ರಿಮ್ಮರಲ್ಲಿ ಮಾಡಿಸಿದ್ದು. ನೆಕ್ಸ್ಟಿಂದ ಎಲ್ಲ ನಾವು ಬ್ಲೇಡಲ್ಲೇ ಮಾಡಿಸಿದ್ವಿ. ಬ್ಲೇಡಲ್ಲಿ ಮಾಡಿಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ ಅಂತ. ಆಡು, ಡ್ಯಾನ್ಸ್ ಆಡು. ಹೆಂಗೆ ಆಡ್ತೀಯಾ? ಆಡು ಆಡು. ಏನು ಮಾಡ್ತಾವ ಶೌರ್ಯ? ಅವ್ನು ಫಸ್ಟ್ ಸಲ ಮಾತ್ರ ಹತ್ತಿದ್ದು, ಅದಾದ್ಮೇಲೆ ಅಳ್ಳೇ ಇಲ್ಲ. ಬೇಡ ಬೇಡ ಅಂಜಿಂಗ್ ಬಾಯ್ಲಿ, ಬಾಯ್ಲಿ ನೋಡಿ ಶೌರ್ಯ ಅಳ್ತಾ ಇದ್ದಾನೆ. ಅಳ್ಬೇಡ ಅಂತ ಹೇಳೋ ಅವನಿಗೆ. ಶೌರ್ಯ ಅಳ್ಬೇಡ ಅನ್ನು. ಅನ್ವಿಕ್ತು ಮುಡಿ ಕೊಟ್ಟು ಮುಗೀತು. ನೆಕ್ಸ್ಟು ಶೌರ್ಯನ ಸರ್ದಿ. ಶೌರ್ಯ ಮಾತ್ರ ಮುಡಿ ಕೊಡ್ಸೋಕ್ಕೆ ಇಷ್ಟನೇ ಪಡಲ್ಲ. ಶುರು ಆದ ತಕ್ಷಣ ಅಳೋಕೆ ಶುರು ಮಾಡ್ದ ಅವನು. ಅವ್ರಮ್ಮ ಅವನ್ನ ಗಟ್ಟಿಗೆ ಹಿಡ್ಕೊಂಡಿದ್ರು, ಆದರೂ ಅವನು ಜಾರ್ ಹೋಗ್ತಿದ್ದ. ಅವ್ನು ತುಂಬ ಅಳ್ತಿದ್ದ ಅಂತ ಗ್ಯಾಪ್ ಕೊಟ್ಟು ಮಾಡಿಸ್ತಾ ಇದ್ರು, ಇಲ್ಲಾಂದರೆ ತುಂಬ ಹತ್ತಿ ಸುಸ್ತಾಗ್ತಾನೆ ಅಂತ. ಫೈನಲಿ ಹೇಗೋ ರಕ್ಷಿತ್ ಮತ್ತು ಅವ್ರ ಮಮ್ಮಿ ಇಬ್ಬರು ಹಿಡ್ಕೊಂಡು ಮುಡಿ ಕೊಡಿಸಿ ಮುಗಿಸಿದ್ರು. ಅವ್ನು ತುಂಬಾ ಅಳ್ತಿದ್ದ. ಮುಡಿ ಕೊಡಿಸಿ ಎಲ್ಲ ಆದಮೇಲೆ ಅವನು ನಿಧಾನವಾಗಿ ನಾರ್ಮಲ್ ಆದ. ಅಳು ಎಲ್ಲ ನಿಲ್ಲಿಸಿ ಆರಾಮಾಗಿದ್ದ. ಹೆಂಗೆ ಕಾಣಿಸ್ತಾ ಇಲ್ಲಿ ನೀನು? ಸೂಪರಾಗಿ ಕಾಣಿಸ್ತಾ ಇದೆಯಾ? ಇಬ್ಬರದು ಮುಡಿ ಆದಮೇಲೆ ಅಲ್ಲೇ ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಇತ್ತು. ಅಲ್ಲೇ ಮಕ್ಕಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ನಾವು ಬೇರೆ ಡ್ರೆಸ್ ಹಾಕ್ಸ್ಕೊಂಡು ಕರ್ಕೊಂಬಂದ್ವಿ. ಮುಡಿ ಕೊಡಿಸಿದ ನಂತರ ಮಕ್ಕಳು ಮುಖ ಇನ್ನೂ ಕ್ಯೂಟಾಗಿ ಕಾಣಿಸ್ತಿತ್ತು. ಹೊಸ ಡ್ರೆಸ್ ಹಾಕಿದ್ಮೇಲೆ ಇಬ್ಬರು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ರು. ಅವರಿಬ್ರದ್ದು ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅವರಿಬ್ಬರು ಒಂದು ಕಡೆ ನಿಲ್ಲಲ್ಲ. ಇನ್ನೂ ದೇವಸ್ಥಾನ ತೆಗಿಯೋಕ್ಕೆ ತುಂಬಾ ಟೈಮ್ ಆಯಿತು. ಹಾಗಾಗಿ ಅಲ್ಲೇ ಕುಳಿತ್ಕೊಂಡು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಮಕ್ಕಳಿಗೆ ಕುಳಿತ್ಕೊಳ್ಳೋದಂದರೆ ಎಲ್ಲಿಂದ ಬರಬೇಕು ಹೇಳಿ? ಇಬ್ಬರು ಓಡಾಡಿಕೊಂಡು ಆಟ ಆಡೋದು, ಒಬ್ರನ್ನೊಬ್ರು ಬೆನ್ನತ್ತೋದು, ಹೀಗೆ ಒಂದು ಕಡೆ ಕುತ್ಕೊಳ್ದೆ ಇಬ್ಬರು ಆಟ ಆಡ್ತಾನೆ ಇದ್ದರು. ಅವ್ರ ಎನರ್ಜಿ ನೋಡೇ ನಮಗೆ ನಗು ಬರ್ತಿತ್ತು. ದೊಡ್ಡವ್ರಿಗೆ 2 ಗಂಟೆ ಕಾಯೋದು ಅಂದರೆ ಕಷ್ಟ ಅನಿಸುತ್ತೆ, ಆದರೆ ಮಕ್ಳಿಗದು ಆಟದ ಸಮಯ ಆಗಿಬಿಟ್ಟಿತ್ತು. ಅಲ್ಲಿ ಆಡೋಕ್ಕೆ ಜಾಗನೂ ತುಂಬ ವಿಶಾಲವಾಗಿತ್ತು. ಹಾಗಾಗಿ ಇವರಿಬ್ಬರು ಚೆನ್ನಾಗಿ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡಿದ್ರು ಅಲ್ಲಿ. ಇಲ್ಲಿ ಶೌರ್ಯ
ಒಂದು ದೊಡ್ಡ ಸ್ವಾಮೀಜಿ ಒಂದು ಚಿಕ್ಕ ಸ್ವಾಮೀಜಿ. ಇಲ್ಲಿ ಈ ಕಡೆ ತಿರುಗ್ರಿ. ಆಲ್ರೆಡಿ ಟೈಮ್ ಆಗಿದ್ದರಿಂದ ಸ್ವಲ್ಪ ಹಸ್ವಾಗಕ್ಕೂ ಶುರು ಆಗ್ತಿತ್ತು. ಹಾಗಾಗಿ ಅಲ್ಲೇ ಚುರುಮುರಿ ಸಿಕ್ತು ಅಂತ ತೊಗೊಂಡು ಬಂದಿದ್ರು ತಿನ್ನೋಕ್ಕೆ. ಅಲ್ಲೇ ಕುತ್ಕೊಂಡು ನಾವೆಲ್ಲ ಸ್ವಲ್ಪ ಸ್ವಲ್ಪ ಚುರುಮುರಿ ತಿಂದು ಹೊಟ್ಟೆ ತುಂಬಿಸ್ಕೊತಾ ಇದ್ವಿ. ಅನ್ವಿಕ್ದು ತರಲೆ ನೋಡಿ, ಅವನು ಕಡಲೆಪೂರಿನೇ ಸ್ಪೂನಲ್ಲಿ ಕಟ್ ಮಾಡಿ ತಿನ್ನಕ್ಕೆ ಟ್ರೈ ಮಾಡ್ತಿದ್ದ. ಎಲ್ಲಿ ಮೇಲಕ್ಕ ವೀರಭದ್ರ. ಓ ಭದ್ರ ಅನ್ನಿಕ್ ಬಾಯ್ ಕಡೆ ಬಾ. ಇವರಿಬ್ರು ಹೆಂಗೆ ಅಂದರೆ, ಒಬ್ಬ ಮಾಡಿದ್ದು ಇನ್ನೊಬ್ಬ ಮಾಡಲೇಬೇಕು. ಒಬ್ಬಂಗೊಂದು ಆಟ ಸಾಮಾನು ಬೇಕಂದರೆ ಇನ್ನೊಬ್ಬಂಗೂ ಅದೇ ಬೇಕು. ಮನೆಯಲ್ಲೂ ಇವರಿಬ್ರದ್ದು ಇದೇ ರೀತಿ ಆಟ ಕಿತ್ತಾಟ ಎಲ್ಲ ನಡೀತಾನೆ ಇರುತ್ತೆ. ಫೈನಲಿ 2 o'clock ಆಯಿತು. ದೇವಸ್ಥಾನ ತೆರೆದಿರ್ತಾರೆ ಅಂತ ನಾವು ಅಲ್ಲಿಂದ ದೇವಸ್ಥಾನದ ಹತ್ರ ಹೋದ್ವಿ. ಇನ್ನೊಂದು ಐತೆ ನೋಡಿ. ನಾವು ಸಂಡೇ ಆದರೆ ತುಂಬ ರಶ್ ಇರ್ತಾರೆ, ಮಕ್ಕಳು ಹಿಡ್ಕೊಂಡು ಆಗಲ್ಲ, ಕಷ್ಟ ಆಗುತ್ತೆ ಅಂದ್ಕೊಂಡು ಸ್ಯಾಟರ್ಡೇ ಬಂದ್ವಿ. ಬಟ್ ಸ್ಯಾಟರ್ಡೇನೂ ಸಹ ತುಂಬಾ ಜನ ಇದ್ದರು. ಅದರಲ್ಲೂ ದೇವಸ್ಥಾನ ಅವಾಗ ತಾನೇ ಓಪನ್ ಆಗಿದ್ದರಿಂದ ಕ್ಯೂ ಸಹ ಇದ್ದರು. ಹೇಗೋ ನಾವು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಎಷ್ಟೇ ಜನ ಇದ್ದರು, ರಶ್ ಇದ್ದರು, ದೇವಸ್ಥಾನದ ವಾತಾವರಣನೇ ಅಂದರೆ ಒಂದು ರೀತಿ ಶಾಂತತೆ ಕೊಡುತ್ತೆ ಮನಸ್ಸಿಗೆ. ಅಲ್ಲೇ ಕಾಳಭೈರವ ಸ್ವಾಮಿ ಹಿಂದೆಗಡೆನೆ ಮಾಳಮ್ಮ ದೇವಿ ಇದೆ. ಅದು ಸಹ ಹೆಣ್ದೇವರು ನಮಗೆ. ಹಾಗಾಗಿ ಅಲ್ಲಿ ಹೋಗಿ ನಾವು ಪೂಜೆ ಮುಗಿಸ್ಕೊಂಡ್ವಿ. ಇನ್ನೊಂದು ವಿಶೇಷ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸಹ ಈ ಚುಂಚನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಈ ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವ ಮತ್ತು ಸಮಾಜ ಸೇವೆಯ ಕಾರ್ಯಗಳನ್ನು ಅವರು ಸಹ ಮೆಚ್ಕೊಂಡಿದ್ರು. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಶಾಂತಿ ವಾತಾವರಣ, ಬೆಟ್ಟಗಳ ನಡುವೆ ಇರುವ ಸುಂದರ ದೇವಸ್ಥಾನ ಮತ್ತು ದೈವಿಕ ಅನುಭವ ಪ್ರತಿಯೊಬ್ಬರ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ನಾವು ಕೂಡ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಇನ್ನೊಂದೇನೆಂದರೆ, ಈ ದೇವಸ್ಥಾನ ನಮ್ಮ ತಾಯಿಯವರ ತಾಯಿ ಮನೆ ದೇವ್ರು ಕೂಡ ಹೌದು. ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಮುಂಚೆಯಿಂದನೂ ಬರ್ತಾ ಇದ್ವಿ. ಇಲ್ಲಿನ ಪ್ರಕೃತಿ ಸೌಂದರ್ಯ, ಎತ್ತರದ ಗೋಪುರಗಳು, ವಿಶಾಲವಾದ ದೇವಸ್ಥಾನದ ಆವರಣ ನೋಡುತ್ತಾ ಇದ್ದರೆ ಸಮಯ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಇನ್ನೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಅಂದರೆ ಒಮ್ಮೆ ಕುಟುಂಬ ಸಮೇತರಾಗಿ ಖಂಡಿತ ಬನ್ನಿ. ದೇವರ ದರ್ಶನ ಜೊತೆಗೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಹ ಸಿಗುತ್ತೆ. ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದ ಕೂಡಲೇ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ನೋಡಿಬಿಟ್ಟು ಐಸ್ ಕ್ರೀಮ್ ಬೇಕು ಅಂತ ಶುರು ಮಾಡಿದ್ರು. ಸರಿ, ಹೇಗಿದ್ರು ನೆನ್ನೆ ಸ್ವಲ್ಪ ಬಿಸಿಲು ಸಹ ಇತ್ತು. ಹಾಗಾಗಿ ನಾವು ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ಅಲ್ಲಿಂದ ತಿನ್ಕೊಂಡು ಹೊರಟಿದ್ವಿ. ಅಲ್ಲಿ ಸರ್ಪ್ರೈಸಿಂಗ್ಲಿ ನನ್ನ ಫ್ರೆಂಡ್ ನವ್ಯ ಸಿಕ್ಕಿದ್ರು. ಇನ್ನು ನಾವು ಲಾಸ್ಟ್ ವೀಕ್ಸ್ ತಾನೇ ಭೇಟಿ ಮಾಡಿ ಬಂದಿದ್ವಿ, ಮತ್ತೆ ಇನ್ಯಾವಾಗ ಸಿಗ್ತೀವೋ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಗೊತ್ತಿಲ್ದಂಗೆ ಇಬ್ಬರು ಅದೇ ದೇವಸ್ಥಾನದಲ್ಲಿ ಭೇಟಿ ಆದ್ವಿ. ಅವ್ರ ಮಗಳು, ಅವ್ರ ತಂದೆ ತಾಯಿ ಎಲ್ಲರೂ ಬಂದಿದ್ದರು. ಎಲ್ಲರನ್ನೂ ನೋಡಿ ಖುಷಿ ಆಯಿತು. ಅಲ್ಲಿಂದ ಮಾತಾಡಿಕೊಂಡು ನಾವು ಆನ್ ದ ವೇ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಅಲ್ಲೇ ನಿಯರ್ ಬೈಲಿರೋ ಒಲೆ ಊಟ ಅನ್ನೋ ಹೋಟೆಲ್ಗೆ ಹೋದ್ವಿ. ಹೋಟೆಲ್ ಒಳಗಡೆ ಹೋದ ತಕ್ಷಣ ಮೊದಲಿಗೆ ಗಮನ ಸೆಳೆದಿದ್ದು ಅಲ್ಲಿನ ಗೋಡೆಗಳ ಮೇಲೆ ಇದ್ದಿದ್ದ ಫೋಟೋಗಳು. ಹಳೆಯ ಕಾಲದ ಜೀವನ, ಹಳ್ಳಿ ಸನ್ನಿವೇಶ, ಬಾಲ್ಯದ ನೆನಪುಗಳು ತರುವಂಥ ಚಿತ್ರಗಳು ತುಂಬ ಚೆನ್ನಾಗಿ ಹಾಕಿದ್ರು. ಅವುಗಳನ್ನು ನೋಡಿದಾಗ ನಿಜವಾಗಿಯೂ ನಮ್ಮ ಚಿಕ್ಕ ವಯಸ್ಸಿನ ದಿನಗಳು ನೆನಪಾದವು. ಹೋಟೆಲ್ ಏನಷ್ಟು ದೊಡ್ಡದಾಗಿರಲಿಲ್ಲ, ಆದರೆ ಅಲ್ಲಿರೋ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕುಳಿತುಕೊಂಡು ಮೆನು ಕಾರ್ಡ್ ನೋಡಿದಾಗ ಅಲ್ಲಿ ಆಪ್ಷನ್ಸ್ ಕೂಡ ತುಂಬ ಕಡಿಮೆ ಇತ್ತು. ನಾವು ಇನ್ನೂ ಸ್ವಲ್ಪ ಹೆಚ್ಚು ಐಟಮ್ಗಳಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇದ್ದಿದ್ರಲ್ಲಿ ನಮಗೆ ಬೇಕಾದ ಊಟನ ಆರ್ಡರ್ ಮಾಡ್ಕೊಂಡ್ವಿ. ಅನ್ವಿಕ್ ಮತ್ತು ಶೌರ್ಯ ಇಬ್ಬರು ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಒಬ್ಬ ಈ ಕಡೆ ಹೋದರೆ ಇನ್ನೊಬ್ಬ ಆ ಕಡೆ ಓಡಾಡ್ತಿರ್ತಾನೆ. ಅವರಿಬ್ಬರನ್ನೇ ಹಿಡಿಯೋದ್ರಲ್ಲೇ ನಮಗೆ ಊಟಕ್ಕಿಂತ ಹೆಚ್ಚು ಓಡಾಡಬೇಕಾಗಿತ್ತು. ಒಮ್ಮೆ ಒಬ್ಬರನ್ನ ಹಿಡ್ಕೊಂಡು ಬಂದು ಕೂರಿಸ್ಕೊಂಡ್ರೆ ಇನ್ನೊಬ್ಬ ಓಡ್ತಿದ್ದ. ಇಬ್ಬರನ್ನು ಒಂದೇ ಸಮಯದಲ್ಲಿ ನೋಡ್ಕೊಳ್ಳೋದ್ರು ಅಂದರೆ ನಿಜವಾಗ್ಲೂ ಅದು ಒಂದು ಟಾಸ್ಕ್ ನಮಗೆ. ಆದರೂ ಏನು ಮಾಡೋದು, ಮಕ್ಕಳ ಜೊತೆ ಹೊರಗೆ ಬಂದಾಗ ಇವೆಲ್ಲ ಕಾಮನ್ ಅಲ್ವಾ. ಸ್ವಲ್ಪ ಓಡಾಟ, ಸ್ವಲ್ಪ ಗಲಾಟೆ, ಅದೇ ಈ ನೆನಪುಗಳು ಇನ್ನೂ ಸ್ಪೆಷಲ್ ಮಾಡುತ್ತೆ. ಹೇಗೋ ಸ್ವಲ್ಪ ಕಷ್ಟಪಟ್ಟು ಅವ್ರಿಗೊಂಚೂರು ಚೂರು ಊಟ ಮಾಡಿಸಿದ್ವಿ. ಈಗ ಊಟದ ಬಗ್ಗೆ ಹೇಳಬೇಕಂದ್ರೆ ಅದು ಅಷ್ಟೊಂದು ವಿಶೇಷ ಅನಿಸ್ಲಿಲ್ಲ. ಕೆಟ್ಟದ್ದು ಅಲ್ಲ, ತುಂಬ ಚೆನ್ನಾಗಿದೆ ಅನ್ನೋಷ್ಟು ಕೂಡ ಇರಲಿಲ್ಲ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಓಕೆ ಅನಿಸ್ತು ನಮಗೆ.
ಕೊನೆಗೆ ಎಲ್ಲರೂ ಕಾರಲ್ಲಿ ಮನೆ ಕಡೆ ಹೊರಟ್ವಿ. ನೋಡಿದ್ರಲ್ಲ ನಮ್ದು ಇವತ್ತಿನ ದಿನ ಹೇಗಿತ್ತು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಇಂತಹ ಫ್ಯಾಮಿಲಿ ವ್ಲಾಗ್ಗಳು ಮತ್ತು ಟ್ರಾವೆಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.